ಆರ್ಯ, ಸೂರ್ಯ ಅವರು ಇನ್ನೂ ಬಂದಿಲ್ಲ ಕಣೋ. ಸಾಕ್ಷಿ ನೋಡೋಕೆ ಅಂತ ಡಾಕ್ಟರ್ ಹೋದವರು ಬಂದಿಲ್ಲ. ನನ್ಗೆ ಯಾಕೋ ತುಂಬ ಗಾಬರಿ ಆಗ್ತಿದೆ. ಅಮ್ಮ ಧೈರ್ಯವಾಗಿರಿ. ಡ್ಯಾಡಿಗೆ ಫೋನ್ ಮಾಡಿದೆ, ಆನ್ ದಿ ವೇ ಬರ್ತಿದ್ದಾರಂತೆ. ಸ್ವಲ್ಪ ಹೊತ್ತಿಗೆ ಡಾಕ್ಟ್ರು ಬರ್ಬೋದು. ಬಂದರು ನೋಡಿ. ಡಾಕ್ಟರ್, ಏನಾದರೂ ಇಂಪ್ರೂವ್ಮೆಂಟ್ಸ್ ಆಗ್ತಿದೆಯಾ? ಸಾರಿ ಮಿಸ್ಟರ್ ರಂಜಿತ್. ಡಾಕ್ಟ್ರೆ ಏನು ಹೇಳ್ತಾ ಇದ್ದೀರಾ? ಸಾಕ್ಷಿ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರಾ? ಸದ್ಯಕ್ಕೆ ನಿಮ್ಮ ಸಿಸ್ಟರ್ ಜೀವಕ್ಕೆ ಯಾವುದೇ ರೀತಿ ಭಯ ಇಲ್ಲ. ಅವ್ರಿಗಿರೋ ಕಂಡೀಷನ್ ನೋಡ್ತಾ ಇದ್ರೆ ನಮ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಬದುಕ್ತಾರೋ ಅಥವಾ ಪರ್ಮನೆಂಟಾಗಿ ಕೋಮಾಗೆ ಹೋಗ್ತಾರೋ ಅಂತ ಯಾವುದೇ ರೀತಿ ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ. ಪ್ಲೀಸ್ ಡಾಕ್ಟರ್, ಪ್ಲೀಸ್ ಹಾಗೆಲ್ಲ ಹೇಳಬೇಡಿ. ಹೇಗಾದರೂ ಮಾಡಿ ಅವಳನ್ನ ಉಳಿಸ್ಕೊಡಿ ಪ್ಲೀಸ್ ಡಾಕ್ಟರ್. ನಾನು ನೆನ್ನೆ ನಿಮ್ಮ ಹತ್ರ ಕೋಪ ಮಾಡ್ಕೊಂಡು ಜಗಳ ಮಾಡಿಕೊಂಡೆ. ರಿಯಲಿ ಸಾರಿ, ಕೋಪದಲ್ಲೇನೋ ಮಾತಾಡ್ಬಿಟ್ಟೆ. ಹೇಗಾದರೂ ಮಾಡಿ ಉಳಿಸ್ಕೊಡಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಮಿಸ್ಟರ್ ರಂಜಿತ್, ನಾವು ಡಾಕ್ಟ್ರು, ರೌಡಿಗಳಲ್ಲ. ನೀವು ಕೋಪ ಮಾಡ್ಕೊಂಡ್ರಿ ಅಂತ ಒಂದು ಜೀವ ಜೊತೆ ಆಟಾಡೋಕ್ಕಾಗಲ್ಲ. ನಿಮ್ಮ ಸ್ಥಾನದಲ್ಲಿ ಬೇರೆ ಯಾರಿದ್ರೂ ಇದೇ ರೀತಿ ಮಾಡ್ತಾಯಿದ್ರು. ಇನ್ಫ್ಯಾಕ್ಟ್ ನಾನಿದ್ರೂ ಇದೇ ರೀತಿ ಮಾಡ್ತಾಯಿದ್ದೆ. ನಿಮ್ಮ ನೋವು ಆತಂಕ ಏನು ಅಂತ ನನಗೆ ಅರ್ಥ ಆಗುತ್ತೆ. ನಿಮ್ಮ ಕೋಪದಲ್ಲೇ ನೋಡ್ತಾ ಇದ್ದೀನಿ ನಿಮ್ಮ ಹೆಂಡ್ತಿನ ಎಷ್ಟು ಪ್ರೀತಿಸ್ತಾ ಇದ್ದೀರಾ ಅಂತ. ನೋಡೋಣ ನಿಮ್ಮ ಪ್ರೀತಿನ ನಿಮ್ಮ ಹೆಂಡ್ತಿನ ಉಳಿಸ್ಬೋದೇನೋ. ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತೀವಿ. ನೋಡು ಆರ್ಯ, ಸಾಕ್ಷಿ ಹೀಗಾಗಿರೋದಕ್ಕೆ ರಂಜಿತ್ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ರಂಜಿತ್ ಸಾಕ್ಷಿನ ನಮ್ಮೆಲ್ರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾರಮ್ಮ. ಸಾಕ್ಷಿ ರಂಜಿತ್ ಅಂತ ಗಂಡನ ಬಿಡೋಕ್ಕೆ ಪುಣ್ಯ ಮಾಡಿರಬೇಕು. ಹೌದು ಕಣ. ನೋಡು, ಸಾಕ್ಷಿನ ನಾವು ಹೇಗಾದರೂ ಮಾಡಿ ಉಳಿಸ್ಕೊಳ್ಬೇಕು. ಅಕಸ್ಮಾತ್ ಅವಳಿಗೇನು. ಅಮ್ಮ ಸ್ಟೇ ಸ್ಟ್ರಾಂಗ್, ಏನೂ ಆಗಲ್ಲ. ಧೈರ್ಯ ತುಂಬಿಕೊಳ್ಳಿ. ಯಾಕೆ ಹೊಡಿತಾ ಇದ್ದೀರಾ? ಸಾಯಿಸ್ಬಿಡ್ತೀನಿ ನಿನ್ನ. ಹೊಡಿಯೋದ? ಸರ್, ಏನ್ ಮಾಡ್ತಾ ಇದ್ದೀರಾ ನೀವು? ಬಿಡ್ರಿ. ಇವ್ನು ಮಾಡಿರೋ ಕೆಲ್ಸಕ್ಕೆ ಇವ್ನು ಸತ್ರು ಒಂದೇ ಬಿಟ್ರು ಒಂದೇ. ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಸರ್ ಬನ್ನಿ ಸರ್, ನೀವು ಮೊದಲು ನೀವೇನ್ ಮಾಡ್ತಾ ಇದ್ದೀರ ಅಂತ ಗೊತ್ತಾ? ಬನ್ನಿ ಸರ್. ಬನ್ನಿ ಸರ್, ಬನ್ನಿ. ನೀವು ಮೊದಲು ನೀವೇನ್ ಮಾಡ್ತಾ ಇದ್ದೀರ ಅಂತ ಗೊತ್ತಾ? ಗೊತ್ತು. ಅವ್ನು ನಮ್ಮ ಅಣ್ಣನೇ ಆಗಿರ್ಬೋದು, ಆದ್ರೆ ಅವ್ನು ಮಾಡಿರೋ ಕೆಲಸಕ್ಕೆ ಪ್ರಾಣ ಹೋದ್ರೂ ತಪ್ಪಿಲ್ಲ. ಸರ್, ಆದಿತ್ಯನ ಕೇಸು ಕೋರ್ಟ್ನಲ್ಲಿ ನಡೀತಾ ಇದೆ. ಇಂಥ ಸಮಯದಲ್ಲಿ ನೀವು ಅವ್ರಿಗೆ ಹೊಡೆದು ಒಬ್ಬರದ್ದು ಹೆಚ್ಚು ಕಮ್ಮಿ ಆದ್ರೆ ಕೋರ್ಟ್ಗೆ ಏನಂತ ಏನ್ ಬೇಕಾದ್ರೂ ಆಗ್ಲಿ, ಐ ಡೋಂಟ್ ಕೇರ್. ಆದ್ರೆ ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಸರ್, ಯಾಕೆ ಸರ್ ಇಷ್ಟೊಂದು ಕೋಪ? ಸಮಾಧಾನ ಮಾಡಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಗೋವಿಂದಪ್ಪ, ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ದಿನೇ ದಿನ ಆಸ್ಪತ್ರೆಯಲ್ಲಿ ಸಾಕ್ಷಿ ಆರೋಗ್ಯ ಹದಗೆಡ್ತಾ ಇದೆ. ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಅವಳು ಉಳಿತಾಳೋ ಇಲ್ವೋ ಅಂತ ಸ್ಪಷ್ಟವಾಗಿ ಹೇಳಕ್ಕಾಗ್ತಿಲ್ಲ ಅಂತಿದ್ದಾರೆ. ಅವಳನ್ನ ಹೀಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನೋಡ್ತಿದ್ರೆ ನನ್ನ ಕಳ್ಳು ಕಿತ್ತು ಬರ್ತಿದೆ. ನಾನು ಚಿಕ್ಕ ವಯಸ್ಸಿಂದ
ಸಾಕ್ಷಿ ನೋಡ್ತಾನೆ ಬೆಳೆದಿದ್ದೀನಿ. ಅವಳು ಯಾವತ್ತೂ ಹೀಗೆ ಸುಮ್ಮನೆ ಇದ್ದೋಳೆ ಅಲ್ಲ. ವಟ ವಟ ಅಂತ ಮಾತಾಡಿಕೊಂಡು ಲವಲವಿಕೆ ಅಂತ ಎಲ್ರೂ ಸಂತೋಷವಾಗಿಡ್ತಿದ್ಲು. ಅಂಥವಳು